ಸೊ ಅದಕ್ಕೋಸ್ಕರ 23ನೇ ತಾರೀಕು ಕಂಫರ್ಟಬಲ್ ಡೇಟ್ ಇರೋದ್ರಿಂದ ಏನು ನಮ್ಮ ಗರಿನಾಡ ಉತ್ಸವವನ್ನು ಪ್ರತಿ ವರ್ಷ ಮಾಡ್ದಂಗೆ ತುಂಬ ಅದ್ಧೂರಿಯಿಂದ ಮಾಡಲಿಕ್ಕೆ ಶತಸಿದ್ಧವಾಗಿದ್ದೀವಿ. ನಾನು 4ಕ್ಕೆ 4 ಮಾತು ಮಾತಾಡ್ತೀನಿ. 4 ಗುಂಪು ಮಾಡ್ಕೊಳ್ಳೋಣ. ಒಂದು ಪ್ರಚಾರ ಸಮಿತಿ, ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಕಡೆ ನಮ್ಮ ಎತ್ತುಬಿಸಿ ಹೋಗಲೇಬೇಕು, ಏನು ಪ್ರಚಾರ ಹೋಗಲೇಬೇಕು. ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಊಹೆಗಿಂತ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟೇಜಿನ ದೊಡ್ಡ ಮಟ್ಟದಲ್ಲಿ ಹೇಳಿದ್ದೀನಿ. ಇಲ್ಲಿ ಸೇರಿರ್ತಕ್ಕಂಥ ಕನ್ನಡ ಮನಸ್ಸುಗಳಿಗೆ ವಂದಿಸ್ತಾ, ಏನು ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಮುಳಬಾಗಿಲಿನಲ್ಲಿ ನವೆಂಬರ್ 1ಕ್ಕೆ ಬಿಟ್ಟು ಬೇರೆ ಒಂದು ದಿನಾಂಕವನ್ನು ನಿಗದಿ ಮಾಡ್ಕೊತ ಬಂದಿದ್ದೀವಿ. ಲಾಸ್ಟ್ ಟೈಮು ಸ್ವಲ್ಪ ಮಳೆ ಕಾರಣ ವಿಳಂಬ ಆಯಿತು, ನಮಗೆ ತೊಂದರೆ ಆಯಿತು. ಅದಕ್ಕೆ ಈಗ ಲಾಸ್ಟ್ ಟೈಮ್ ಏನು ನಮಗೆ ತೊಂದರೆ ಆಗಿದೆ ಅದಕ್ಕಿಂತ ಹೆಚ್ಚಾಗಿ 2 ಪಟ್ಟು ಹೆಚ್ಚಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ. ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆ ಆಚರಣೆ ಮಾಡೋಣ. ಎಲ್ಲ ಕನ್ನಡ ಮನಸ್ಸುಗಳು ಇದಕ್ಕೆ ಸಹಕಾರ ಕೊಡಬೇಕು. ಒಂದೊಂದು ಈಗ ನಮ್ಮ ಶಾಸಕರು ಹೇಳ್ದಂಗೆ ಎಲ್ಲ ಕಮಿಟಿ ಮಾಡಿಕೊಂಡು ಒಂದೊಂದು ಕೆಲಸನ ಜವಾಬ್ದಾರಿ ತಗೊಂಡು ಮಾಡೋಣ ಅಂತೇಳಿದ್ದಾರೆ. ಇದಕ್ಕೆ ಎಲ್ಲರೂ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಎಲ್ಲ ಕನ್ನಡ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ, ನೀವೇನೇ ಕೆಲಸ ಮಾಡಿ ಕನ್ನಡದ ಕೆಲಸ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ